ತಾತ, ಇಲ್ಲಂತೂ ಬುಕಿಂಗ್ ಬಂದಾಗಿದೆ. ಎಲ್ಲ ಟಿಕೆಟ್ ಸೋಲ್ಡ್ ಔಟ್. ಆದ್ರೆ ಅಲ್ಲಿ ನೋಡು ಶಿವ, ಅಲ್ಲೊಬ್ಬ ಮನುಷ್ಯ ಟಿಕೆಟ್ ಮಾರ್ತಿದ್ದಾನೆ. ಬಾಲ್ಕನಿ 200 ರೂಪಾಯಿ, 200 ರೂಪಾಯಿ ಬಾಲ್ಕನಿ, ಬಾಲ್ಕನಿ 200 ರೂಪಾಯಿ, 200 ರೂಪಾಯಿ, 200 ರೂಪಾಯಿ ಬಾಲ್ಕನಿ, 200 ಬಾಲ್ಕನಿ, 200 ರೂಪಾಯಿ, 200 ರೂಪಾಯಿ ಬಾಲ್ಕನಿ, ಬಾಲ್ಕನಿ. ಇಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ? ಇದು ಕಾನೂನ್ಗೆ ವಿರುದ್ಧವಾದದ್ದು. ಸಾಕ್ ಸುಮ್ನೆ ಮಾಡ. ಕಾನೂನ್ ಬಗ್ಗೆ ನನಗೆ ಹೇಳ್ಕೊಡ್ತಾನೆ. ಟಿಕೆಟ್ ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೊಂಡ್ ಹೋಗೋ ನೀನು ಅಷ್ಟೇನೆ. ಜಾಸ್ತಿ ಮಾತಾಡ್ಬೇಡ. ನನ್ ಕಣ್ ಮುಂದೆ ಕಾಣಿಸ್ಕೋಬೇಡ ನೀನು. ವ್ಯಾಪಾರ ಟೈಮ್ ಹೋಗೋ ಮಗು. ಮಗು ಅಂತ ಹೇಳ್ಬೇಡಿ ಅಣ್ಣವ್ರೆ. ಅಯ್ಯೋ ದೇವ್ರೇ, ಈ ಇಲ್ಲ ಇಲ್ಲ ಕಾಪಾಡಿ. ಅರೆ, ನೀವ್ ನಿಂತ್ಕೊಂಡೇನ್ ನೋಡ್ತಿದ್ದೀರಾ? ಶಿವನ್ಗೆ ಸಹಾಯ ಮಾಡಿ. ಅವನಿಗೆ ಸಹಾಯದ ಅವಶ್ಯಕತೆ ಏನಿದೆ? ಸಹಾಯದ ಅವಶ್ಯಕತೆ ಇರೋದು ಆ ಹುಡುಗರಿಗೆ. ಲಡ್ಡು ಸಿಂಗ್ ನ ಕರಿತೀನಿ, ಅವ್ರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಲೋ ಲಡ್ಡು ಸಿಂಗ್ ಅವರೇ. ಅಯ್ಯೋ ಇದ್ರ ಪಲ್ಲಿದಂತೂ ಬಲ್ಲೆ ಬಲ್ಲೆ ಆಗೋಯ್ತು. ಹುಲಿಗಳೆಲ್ಲ ಹಿಲಿಗಳಾಗೋದ್ರು. ಇವನಂತೂ ಕುನ್ಫು ಕರಾಟೆ ಒಂಥರ ಇದ್ದಾನೆ. ನಡೀರಿ ಅಣ್ಣಂದ್ರೆ, ಇವನಿಗೆ ನಮ್ಮ ದೇಸಿ ಫೈಟ್ ತೋರಿಸಿ. ಕಬಡ್ಡಿ 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 ಕಬಡ್ಡಿ. ಇವ್ರು ಹೊಡೆದಾಡ್ತಾ ಎಂತ ಕಬಡ್ಡಿ ಕಬಡ್ಡಿ ಹೇಳ್ತಿದ್ದಾರೆ? ನನ್ಗೇನ್ ಗೊತ್ತು? ನೀನ್ ಹೋಗು, ಅವ್ರನ್ನ ಕೇಳು. ಕಬಡ್ಡಿ 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 ಈಗ ಹೇಗಿದ್ಯಾ ಮಗು? ಎಲ್ಲ ಕುಂಫು ಕರಾಟೆ ಮರ್ತೋಯ್ತಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಅರೆ, ನಿಂತ್ಕೊಂಡೇ ತಮಾಷೆ ನೋಡ್ತಿದ್ದೀರಾ? ಫೋನ್ ಮಾಡಿ ಲಡ್ಡು ಸಿಂಗ್ ಎಲ್ಲಿದ್ದಾರೆ ಅಂತ ಕೇಳಿ. ಅಲ್ಲ ಇವನಂತೂ ನಮ್ಮನ್ನ ಎಲ್ಲರಿಗೂ ಬಲ್ಲೆ ಬಲ್ಲೆ ಮಾಡ್ಬಿಟ್ಟ. ಓಡಿ ಇಲ್ಲಿಂದ. ಎಲ್ಲಿ ಹೋದ್ರು ಹೇಳಿ. ಓಡೋದ್ರು. ಶಿವ ಅವ್ರನ್ನ ಗುದ್ದಿ ಗುದ್ದಿ ಓಡಿಸ್ಬಿಟ್ಟ. ಅರೆ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾರೆ? ಎಲ್ರನ್ನೂ ಹಿಡಿದು ಜೈಲಲ್ಲಿ ಹಾಕ್ತೀನಿ. ನೀವು ಹೆದರ್ಕೊಳ್ಬೇಡಿ. ಶಿವ, ಈ ಲಡ್ಡು ಸಿಂಗ್ ನಿಮ್ ಜೊತೆ ಇರ್ತಾನೆ. ನನಗ್ ಗೊತ್ತಿದೆ ನೀವೇ ಎಲ್ರೂ ಅಲ್ಲಿ ಬ್ಲಾಕ್ ಟಿಕೆಟ್ ನ ಮಾರ್ತಾ ಇದ್ದಿದ್ದು. ಹೇಳಿ, ಯಾರ್ ಬ್ಲಾಕ್ ಟಿಕೆಟ್ ಮಾರೋದಕ್ಕೆ ಹೇಳಿದ್ದು ಹೇಳಿ. ಸರ್ ಅದು ಹೌದು, ನನ್ಗ್ ಗೊತ್ತಿತ್ತು ನೀನೇ ಮಾರ್ತಿದ್ದಿದ್ದು. ಹೇಳಿ, ಏನೇನ್ ಬ್ಲಾಕ್ ಮಾರ್ತಾ ಇದ್ದೀರಿ ಹೇಳಿ. ನಾನು ಎಲ್ಲಾನು ಬ್ಲಾಕ್ ಮಾಡ್ತೇನೆ, ನಿಮ್ಮನ್ನು ಬ್ಲಾಕ್ ಮಾಡಬಲ್ಲೆ ನಾನು. ಓಹೋ, ನನ್ನನ್ನ? ಸರಿ, ಹಾಗಾದ್ರೆ ಮಾಡಿ ನೋಡೋಣ. ಅಯ್ಯ, ಏ ಮೂರ್ಖ, ಏನ್ ಮಾಡ್ಬಿಟ್ಟೆ? ನಾನ್ ಬ್ಲಾಕ್ ಟಿಕೆಟ್ ಮಾರೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನೀನ್ ನನ್ನನ್ನೇ ಬ್ಲಾಕ್ ಮಾಡ್ಬಿಟ್ಟೆ. ನಡಿ ಹೋಗು ಇಲ್ಲಿಂದ, ಮೊದ್ಲು ಹೋಗು. ಲಡ್ಡು ಸಿಂಗ್ ಸರ್,
ಇವರಲ್ಲಿ ಯಾರು ಕೂಡ ಬ್ಲಾಕ್ ಟಿಕೆಟ್ ಮಾರೋರಲ್ಲಿ ಒಬ್ರು ಕೂಡ ಅಲ್ಲ. ನೀವು ತಪ್ಪಾದ ವ್ಯಕ್ತಿನ ಹಿಡ್ಕೊಂಡ್ ಬಂದಿದ್ದೀರಾ. ಶಿವ, ನೋಡ್ತಿರು ನಾನು ಅವ್ರನ್ನೆಲ್ಲ ಹೇಗ್ ಹಿಡ್ದು ಹಾಕ್ತೀನಿ ಅಂತ. ನನ್ನ ಹತ್ರ ಒಂದು ಅದ್ಭುತವಾದ ಪ್ಲಾನ್ ಇದೆ. ಬನ್ನಿ 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 ಬನ್ನಿ, ಟಿಕೆಟ್ ತಗೊಳ್ಳಿ, ಟಿಕೆಟ್ ತಗೊಳ್ಳಿ. ಟಿಕೆಟ್ 100 ಬಾಲ್ಕನಿ ಬಾಲ್ಕನಿ ಬಾಲ್ಕನಿ. ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ, ಬೇಗ 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 ಬೇಗ. ಬ್ಲಾಕ್ ಟಿಕೆಟ್ ಬ್ಲಾಕ್ ಟಿಕೆಟ್, ಬೇಗ ಬನ್ನಿ. ಇಲ್ಲಿ ಕೇಳು ಸುನಿಯಾ, ನಂದು ಕತ್ರು ಸ್ವಲ್ಪ ನೋಡಿ, ಇವನು ಯಾರು ಹೊಸಬಾ ಅಂತ ನಮ್ ಜಾಗಕ್ಕೆ ಬಂದು ಟಿಕೆಟ್ ಬ್ಲಾಕ್ ಮಾಡ್ತಿದ್ದಾನೆ. ಯಾರದು? ಏನ್ ಮಾಡ್ತಾ ಇದ್ರ? ನಾನು ಪೊಲೀಸ್ನವನು, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಅಯ್ಯೋ, ಬಲ್ಲಿದು ಆಯ್ತು, ಬಲ್ಲೆ ಬಲ್ಲೆ, ಓಡಿ. ಅಯ್ಯೋ, ಎಲ್ಲಿ ಹೋದ್ರಿ ಎಲ್ರು? ಹಾ ಹಾ, ಕಬಡ್ಡಿ 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 ಬಲ್ಲಿದು ಆಯ್ತು, ಬಲ್ಲೆ ಬಲ್ಲೆ. ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ಆ ಹುಡುಗನಿಂದ ಇಲ್ಲಿ ದಂಧೆ ಎಲ್ಲ ಬಂದ್ ಆಗಿದೆ, ಮತ್ತೆ ನೀವೆಲ್ಲ ಕಬಡ್ಡಿ ಆಡ್ತಾ ಇದ್ದೀರಾ, ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ಮತ್ ನಮ್ದಕ್ಕೆ ಏನ್ ಮಾಡೋದು ಬಾಸ್? ಆ ಹುಡ್ಗ ಬೆಳಗ್ಗೆನೆ ನಮ್ಗೆ ನಕ್ಷತ್ರ ತೋರಿಸ್ಬಿಟ್ಟ, ಕಟ್ ಹಾಕಿದ್ರು ಕೂಡ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟ. ಆದ್ರೂ ಏನು ಚಿಂತೆ ಮಾಡೋ ವಿಷಯ ಇಲ್ಲ. ಅವನ್ ಎಲ್ರೂ ಮುಂದೆ ಹುಲಿ ಆಗಿರ್ಬೋದು. ಹುಲಿನೂ ಒಂಟಿಯಾಗಿದ್ದಾಗ ಎಲ್ಲ ಸೇರಿ ಹೊಡಿಬೋದು. ಅವನ್ನ ಒಂಟಿಯಾಗಿ ಕರ್ಕೊಂಡೋಗಿ ಟ್ರ್ಯಾಪ್ ಮಾಡಿ ಮತ್ತೆ ಒಗೆದು ಹಾಕಿ. ಸರಿ ಬಾಸ್, ಹೋಗ್ತೀವಿ. ಈ ಸರಿ ಅವ್ನಿಗೆ ಎಂತ ಪಾಠ ಕಲಿಸ್ತೀವಿ ಅಂದ್ರೆ ಇನ್ನೊಂದ್ಸರಿ ಸಿಟಿಲ್ ಕಾಣಿಸ್ಕೋಬಾರ್ದು. ಅಲ್ಲಿ ನೋಡು ಶಿವ, ಆ ಹುಡ್ಗ ಬ್ಲಾಕ್ ಟಿಕೆಟ್ ಮಾರೋ ಗ್ಯಾಂಗ್ ನಲ್ಲಿರೋನು. ನಾನ್ ಇವಾಗ ಹೋಗಿ ಅವನ ಪೂರ್ತಿ ಮಾಹಿತಿನ ತಗೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ನೀವು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ. ಹಾ, ಅವಾಗ ಬ್ಲಾಕ್ ಟಿಕೆಟ್ ಮಾರೋರ್ನೆಲ್ಲ ಹಿಡಿಬೋದು. ನಡೀರಿ ಹೋಗೋಣ. ನೀನ್ ಯಾಕೋ ನಮ್ ಹಿಂದೆ ಬಿದ್ದಿದ್ಯಾ? ನಮ್ ವ್ಯಾಪಾರನು ನಿಲ್ಲಿಸ್ಬಿಟ್ಟೆ ನೀನು. ಈಗ ಮಾರ್ಕೆಟ್ಗೂ ಬರಕ್ ಬಿಡಲ್ವಾ ನೀನು? ತಗೋ, ನಾನೇ ಸರೆಂಡರ್ ಆಗ್ತೀನಿ ನಿನ್ ಮುಂದೆ. ತಗೋ, ನನ್ನ ಹತ್ರ ಏನೆಲ್ಲ ಇದೆಯೋ ಎಲ್ಲ ಕೊಟ್ಬಿಡ್ತೀನಿ. ತಗೋ, ಆದ್ರೆ ದಯವಿಟ್ಟು ನನ್ನ ಬಿಟ್ಬಿಡು, ತಲೆ ತಿನ್ಬಿಡ. ನಮ್ದಕ್ಕೆ ದಂಧೆ ಮುಚ್ಚಿಸ್ಬಿಟ್ಟಿದ್ಯಲ್ಲ, ಈಗ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನೋಡ್ತಾ ಇರೋ. ಏನ್ ಮಾಡ್ತಾ ಇದ್ದೀರಾ? ಶಿವನ್ ಸುತ್ತೋರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಕೈ ಹಾಕಿದ್ರೆ ಏನ್ ಮಾಡ್ತೀರ ತಾತ? ಫೈಟ್ ಮಾಡ್ತೀರ ನಮ್ ಜೊತೆ? ಫೈಟಿಂಗ್ ಮಾಡುವ ಅವಶ್ಯಕತೆ ಏನಿದೆ ಮಗು? ನಾನು ಫೈಟಿಂಗ್ ಮಾಡುವ ರಾಗನ ಹೇಳ್ತೀನಿ, ನೀನ್ ಫೈಟಿಂಗ್ ಮಾಡುತ್ತಿದ್ರು ಮಾಡು. ಪರವಾಗಿಲ್ವೇ? ನೀವು ತುಂಬಾ ಲಿಮಿಟ್ನೇ ಕ್ರಾಸ್ ಮಾಡ್ತಿದ್ದೀರಾ. ಸ್ವಲ್ಪ ತಾಳ್ಮೆ ಇರ್ಲಿ ನಿಮ್ಮಲ್ಲಿ. ಫೈಟಿಂಗ್ ಗಿಂತ ಇದು ತುಂಬಾ ವಿಚಿತ್ರವಾಗಿದೆ. ನೀವೆಲ್ಲರೂ ಸೇರ್ಕೊಂಡು ಈ ತಾತನ ಮೇಲೆ ದಾಳಿ ಮಾಡಿ. ತುಂಬಾ ವಿಚಿತ್ರವಾದ ರಾಗ. ಹಾ, ಬನ್ನಿ ಬನ್ನಿ, ಇನ್ನು ಯಾರ್ಯಾರು ಬರ್ಬೇಕೋ ಬನ್ನಿ. ಈಗ ಬರೀ ಸಾರೇ ಆಗಿದೆ. ಗ ಮ ಪ ದ ನಿ ಇನ್ನೂ ಬಾಕಿ ಇದೆ. ಶಿವ, ತಗೋ ನೀರು.
ತಾತನ ರಾಗ ಕೇಳಿ ಎಲ್ಲಾರು ಓಡ್ ಹೋದ್ರಾ? ಓಡ್ ಹೋಗ್ಲಿಲ್ಲ, ಹಾರ್ ಹೋದ್ರು. ಎಲ್ರಿಗೂ ತಾತ ಇಂತ ಫೈಟಿಂಗ್ ರಾಗ ಕೇಳಿಸಿದ್ರು ಅಂದ್ರೆ ಇನ್ ಮುಂದೆ ಅವ್ರು ನಿನ್ ಕಡೆ ನೋಡೋದು ಇಲ್ಲ. ನಾನು ಅವ್ರನ್ನ ಫಾಲೋ ಮಾಡಿ ಲೊಕೇಶನ್ ಚೆಕ್ ಮಾಡ್ತೀನಿ. ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಡ್ ಬನ್ನಿ. ಆಯ್ತು. ಬಲ್ಲಿದು ಆಯ್ತು, ಬಲ್ಲೆ ಬಲ್ಲೆ. ಏನಾಯ್ತು, ಸರಿ ಮಾಡಿದ್ರ ಹುಡುಗನ? ಹೌದು ಬಾಸ್, ಈ ಸರಿ ಅವನ ಜೊತೆ ಇದ್ದಿದ್ದ ಮುದಿ ಅಂಕಲ್ ನಮ್ನೆಲ್ಲ ಸರಿ ಮಾಡ್ಬಿಟ್ರು. ಏನದ್ರ ಅರ್ಥ? ಅರೆ ಅವನ ಜೊತೆ ಒಬ್ರು ಓಲ್ಡ್ ಮ್ಯಾನ್ ಇದ್ದಾರೆ. ಅವ್ರು ತುಂಬಾ ಭಯಂಕರವಾದ ರಾಗದಲ್ಲಿ ಹಾಡ್ತಾರೆ. ಅದು ಅಲ್ಲದೆ ಬರೀ ಅವರು ಸಾಯಿಂದ ರಾವರ್ಗೂ ಹೇಳಿದ್ದಾರೆ. ಗಾಮಾಪ ಎಲ್ಲ ಬಾಕಿ ಇದೆ ಇನ್ನು. ಹಲೋ ಲಡ್ಡು ಸಿಂಗ್ ಸರ್. ಅಯ್ಯೋ ಇದ್ರ ಏನ್ ಸಮಸ್ಯೆ ಇದು? ಅವನ ಕುಟುಂಬದಲ್ಲಿ ಒಬ್ರಿಗಿಂತ ಒಬ್ರು ಹೆಚ್ಚು. ಸಿಕ್ಬಿಡ್ತು, ಇಡೀ ಗ್ಯಾಂಗ್ಗೆ ಸಿಕ್ಬಿಡ್ತು. ಏ ಗುಂಡಗಳೇ, ಇವತ್ ಸರಿಯಾದ ನಿರ್ಧಾರನ ತಗೊಳ್ಳಿ. ನಗರದಲ್ಲಿ ಸಭ್ಯತೆಯಿಂದ ಇರ್ತೀರಾ ಇಲ್ಲ ಜೈಲಲ್ಲಿ ಮುದ್ದೆ ಮುರಿತೀರಾ? ಹೇಳಿ. ವೆರಿ ಗುಡ್, ವೆರಿ ಗುಡ್ ಶಿವ, ವೆರಿ ಗುಡ್. ಬಾಸ್, ಆ ತಾತ ತುಂಬಾ ಭಯಂಕರ ವ್ಯಕ್ತಿ. ಹಾಡಿನೇ ಸಾಯಿಸ್ಬಿಡ್ತಾರೆ. ಮತ್ತ ಆ ಮಗು ಶಿವ ಹೆಂಗ್ ಹೊಡಿತಾನೆ ಅಂದ್ರೆ ಅಜ್ಜಿ ನೆನ್ಪಾಗ್ಬಿಡ್ಬೇಕು. ಹೇಳಿ ಏನ್ ಮಾಡ್ಬೇಕು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ಒಂದ್ ಐಡಿಯಾ ಇದೆ. ಇವ್ರು ನಮ್ಮನ್ನ ಎಲ್ಲದ್ರಲ್ಲೂ ಸೋಲಿಸ್ತಾರೆ, ಆದ್ರೆ ಕಬಡ್ಡಿಲಲ್ಲ. ನಾವ್ ಯಾಕೆ ಕಬಡ್ಡಿಗೆ ಚಾಲೆಂಜ್ ಮಾಡಬಾರ್ದು? ವೆರಿ ಗುಡ್ ಐಡಿಯಾ ಬಾಸ್, ವೆರಿ ಗುಡ್ ಐಡಿಯಾ. ಹಾಗೆ ಮಾಡೋಣ, ನೀವ್ ಹೇಳ್ದಾಗೆ ಮಾಡೋಣ. ನೋಡ್ರಪ್ಪ, ಹೊಡೆದಾಡೋದ್ರಿಂದ ಏನ್ ಲಾಭ? ನಡೀರಿ ಕಬಡ್ಡಿ ಮ್ಯಾಚ್ ಮಾಡೋಣ. ನಾವು ಗೆದ್ರೆ ಇನ್ಮೇಲೆ ನಾವು ಬ್ಲ್ಯಾಕ್ ಟಿಕೆಟ್ ಮಾರೋದ್ರನ್ನ ನೀವು ತಡಿಬಾರ್ದು. ಮತ್ತೆ ನೀವು ಗೆದ್ರೆ ನಾವು ಈ ಊರ್ನೇ ಬಿಟ್ಟು ಹೊರಟೋಗ್ತೀವಿ. ಓಕೆ, ನಾವ್ ಒಪ್ಕೊಂಡಿದೀವಿ. ಕಬಡ್ಡಿ 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 ಕಬಡ್ಡಿ. ಇವನು ದೊಡ್ಡ ಹೀರೋ ಅನ್ಕೊಂಡಿದ್ದಾನೆ. ಅವ್ನು ಯಾರು ಹೀರೋ ಅಂತ ತೋರಿಸ್ಬೇಕು. ತಪ್ಪಿಸ್ಕೊಂಡು ಹೋಗ್ಬಾರ್ದು ಅವನು. ಕಬಡ್ಡಿ 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 ಈಗ ಹೆಂಗ್ ತಪ್ಸ್ಕೊಂತೀಯ ಮಗು? ಕಬಡ್ಡಿ 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 ಕಬಡ್ಡಿ. ಮಗು ಅಂತ ಹೇಳ್ಬೇಡಿ ಅಂಕಲ್, ಶಿವ ಶಿವ ಅಂತ ನನ್ನ ಹೆಸರು. 2 ಪಾಯಿಂಟ್ ಆಯ್ತು, 2. ಕಬಡ್ಡಿ 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 ಕಬಡ್ಡಿ. ಅರೆ ಲಡ್ಡು ಸಿಂಗ್ ಅವರೇ, ಅದ್ಯಾವ್ದು ನಿಮ್ದು ಡೈಲಾಗು? ಇಲ್ಲಿಂದ 5 ಕಿಲೋಮೀಟರ್ ದೂರದವರೆಗೂ. 5-10 ಕಿಲೋಮೀಟರ್ ಅಲ್ಲ ಮೂರ್ಖ, ಇಲ್ಲಿಂದ 50-100 ಕಿಲೋಮೀಟರ್ ದೂರ. ಗೊತ್ತಾಯ್ತಾ? ಬಲ್ಲಿದು ಆಯ್ತು, ಬಲ್ಲೆ ಬಲ್ಲೆ. ಲಡ್ಡು ಸಿಂಗ್ ಉಸಿರು ಹೇಳ್ಕೊಂಡ್ಬಿಟ್ರು.
ಲಡ್ಡು ಸಿಂಗ್ ಉಸಿರಾಡ್ಕೊಂಡ್ಬಿಟ್ರು. ಲಡ್ಡು ಸಿಂಗ್ ಔಟ್, ಲಡ್ಡು ಸಿಂಗ್ ಔಟ್. ಇವ್ರು ಯಾರು ಸರಿ ಇಲ್ಲ, ಇವರೆಲ್ಲ ಮೋಸಗಾರರು. ನನ್ನನ್ನ ಗೂಬೆ ಮಾಡ್ಬಿಟ್ರು. ಅರೆ ಏನ್ ಲಡ್ಡು ಸಿಂಗ್ ಸರ್, ನೀವ್ ಅವ್ರ ಬಲೆಯಲ್ಲಿ ಬಿದ್ದು ಹೋದ್ರಲ್ಲ. ಕಬಡ್ಡಿ 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 ಕಬಡ್ಡಿ. ಜಯರಾಮ ಸಾವಧಾನ್. ಎಸ್ ಸರ್. ಕಬಡ್ಡಿ 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 ವಾಹ್, ಕಬಡ್ಡಿ 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 ಕಬಡ್ಡಿ. ಶಿವ, ನಾನೊಂದು ಕೇಳ್ತೀನಿ, ಕಬಡ್ಡಿಗೊಂದು ರಾಗ ಹಾಡ್ಲಾ? ಇಲ್ಲ ಇಲ್ಲ, ಇದು ಮೋಸ. ನೀವು ರಾಗ ಹೇಳಬಾರ್ದು. ಬಾ ಮಹಾರಥಿ ಬಾ, ನಿನಗೆ ಕಾಯ್ತಾ ಇದ್ವಿ. ನೀನೇ ಉಳ್ಕೊಂಡಿರೋದು ನಮಗೂ ಮತ್ತು ಗೆಲುವಿಗೆ ಮಧ್ಯೆ ಒಂದೇ ಒಂದು ಕೊನೆ ಅಡಚಣೆ. ಕಬಡ್ಡಿ 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 ಕಬಡ್ಡಿ. ಈಗ ಸಿಗಾಕತ್ತು ಹಕ್ಕಿ ಪಂಜರದಲ್ಲಿ. ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀಯ ಮಗು? ಕಬಡ್ಡಿ ಏನ್ ಹೇಳಿದ್ರಿ ನೀನು? ಮಗು ಅಂತ ಕರಿಬಾರ್ದು ಅಂತಲ್ಲ. ಈಗ ಹೇಳೋ ನಿನ್ ಹೆಸರು, ಹೇಳೋ ಏನೇನ್ ಹೆಸರು? ಲೈನ್ ಮುಟ್ಟು ಶಿವ, ಲೈನ್ ಮುಟ್ಟು. ನೀನ್ ಒಬ್ನೇ ಉಳಿದಿರೋದು. ನಿನ್ ಕೈಯಿಂದ ಲೈನ್ ಮುಟ್ಟು, ಬೇಗ ಲೈನ್ ಮುಟ್ಟು. ಶಿವ, ಡೋಂಟ್ ಗಿವ್ ಅಪ್. ಲೈನ್ ಟಚ್ ಮಾಡು. ಕಬಡ್ಡಿ ಕಬಡ್ಡಿ ಶಿವ, ಕಮಾನ್ ಕಮಾನ್ ಶಿವ. ಕಬಡ್ಡಿ 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 ಲೈನ್ ಮುಟ್ಟು, ಶಬಾಷ್. ಬಲ್ಲಿದು ಆಯ್ತು, ಬಲ್ಲೆ ಬಲ್ಲೆ. ಅಯ್ಯ, ಏನ್ ಬಲ್ಲೆ ಬಲ್ಲೆ ಅಂತಿದ್ದೆ ಮೂರ್ಖ. ಕೆಳಗಡೆ ನೋಡು. ನನ್ನನ್ ಸೋಲ್ಸೋದಕ್ಕೆ ಅಲ್ಲಲ್ಲ, ಶಿವನ್ ಸೋಲ್ಸೋದಕ್ಕೆ ಯಾರ ಹತ್ರನೂ ದಮ್ಮಿಲ್ಲ. ನೀವೆಲ್ಲ ಶಿವಂಗ್ ಹೆದರ್ಬೇಕು, ಶಿವ ನಿಮ್ಗಲ್ಲ. ಇದನ್ನಾದ್ರೂ ಸರಿಯಾಗಿ ಹೇಳಿ ನೀವು. ಸೇರಲ್ಲ, ಸವಾ ಸೇರ್ನ ನೋಡು ಜಯರಾಮ. ಅಂದ್ರೆ ಜಯರಾಮ, ಈಗ ಶಿವ ಗೆದ್ದಿರೋದ್ರಿಂದ ಬ್ಲಾಕ್ ಟಿಕೆಟ್ ನ ಮಾರೋದ್ನ ಬಿಟ್ಟು ಊರಿಂದ ಹೊರಗಡೆ ಹೋಗ್ಬೇಕು. ನಗರದಲ್ಲಿ ಅಪರಾಧಿಗಳು ಕಮ್ಮಿ ಆದ್ರು. ಇದು ಖುಷಿ ವಿಷಯನೇ ಏನೋ. ಈವರೆಗೂ ನಿಮ್ದು ತುಂಬಾ ಜಾಸ್ತಿ ಆಗಿತ್ತು. ಈಗ ಹೇಳಿ, ಜೈಲ್ಗೆ ಹೋಗ್ತೀರಾ ಇಲ್ಲ ಊರ್ ಬಿಟ್ಟು ಹೋಗ್ತೀರಾ? ಹೇಳಿ. ಊರಿಂದ ಹೊರಗಡೆ ಹೋಗ್ತೀವಿ. ಈ ಮಗು ಅಂತೂ, ನನ್ ಮಾತಿನ ಅರ್ಥ ಶಿವ ಅಂತೂ ನಮ್ಮನ್ನ ಮುಳುಗಿಸ್ಬಿಟ್ಟ. ನಾನ್ ಅನ್ಕೊಂಡೆ ಇವ್ರಿಗೆ ಆಟೋ ಬಸ್ ಚಾರ್ಜ್ ಬೇಕಾಗುತ್ತೆ ಅಂತ, ಆದ್ರೆ ಹಾಡ್ ಮೂಲಕನೇ ಹೊರಗಡೆ ಕಳಿಸ್ದೆ.